ರೈತರ ವಿರೋಧದ ನಡುವೆ ಯಾವುದೇ ಕೆಲಸವನ್ನ ಮಾಡಬಾರ್ದು. ರೈತರ ನೋವಿನ ನಡುವೆ ನಮ್ಮ ರಾಜಕೀಯ ಯಾವುದೂ ಇಲ್ಲ. ರೈತರ ನೋವಿನ ನಡುವೆ ಯಾವುದೇ ಟೌನ್ಶಿಪ್ ಬೇಡ ಅಂತ ಹೇಳಿ ಟೌನ್ಶಿಪ್ ವಿಚಾರವಾಗಿ ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಸಿಎಂ ಆದಾಗ ಯೋಜನೆ ಬೇಡ ಅಂತ ಕೈಬಿಟ್ಟಿದ್ರು. ಈಗಲೂ ಕೂಡ ಕೆಲಸವನ್ನ ಕೈಬಿಡೋದು ಒಳ್ಳೆಯದು. ಸಿಎಂಗೆ ನಾನು ಮನವಿ ಮಾಡ್ತೀನಿ, ಯೋಜನೆಯನ್ನ ಕೈಬಿಡೋ ಮೂಲಕ ರೈತರಿಗೆ ಗಿಫ್ಟ್ ಕೊಡಿ ಅಂತ ಹೇಳಿ ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಯಾವುದೇ ಒಂದು ಯೋಜನೆ ಆಗಬಾರ್ದು. ಏಕೆಂದರೆ ಇದು ಸುಮಾರು ಟೌನ್ಶಿಪ್ ಅವಶ್ಯಕತೆ ಇಲ್ಲ, ರೈತರು ಯಾರೂ ಕೇಳಿಲ್ಲ ಟೌನ್ಶಿಪ್ ಮಾಡಿ ಅಂತ. ಅದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ ಅಂದರೆ ಈಗ ಏನು ಅಧಿಸೂಚನೆ ಹೊರಡಿಸಿದ್ದಾರೆ ಅದನ್ನು ಬಿಡಬೇಕು, ಜೊತೆಗೆ ಟೋಟಲಿ ಈ ಯೋಜನೆಯನ್ನು ಬಿಡಬೇಕು. ಯಾಕೆಂದರೆ ಹಿಂದೆ ಕೂಡ ಈ ಯೋಜನೆಗೆ ವಿರೋಧ ಬಂದಿತ್ತು. ಹಿಂದೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆಗೆ ವಿರೋಧ ಬಂದಿತ್ತು, ಆವಾಗ ಬಿಟ್ಟರು. ಸೊ ಇವಾಗ ವಿರೋಧ ಬಂದಿದೆ, ಈಗಲೂ ಬಿಡಲಿ. ಒಟ್ಟಾರೆ ಅಷ್ಟು ಇದಾದರೂ ಕೂಡ ಒಂದು ಸರ್ವಪಕ್ಷ ನಿಯೋಗ ಅಂದರೆ ಎಲ್ಲ 3-4 ಪಕ್ಷದ ಪ್ರತಿನಿಧಿಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಆ ಹಳ್ಳಿಗಳಿಗೆ ಭೇಟಿಯಾಗಿ ಅವರ ಅಭಿಪ್ರಾಯ ಪಡಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಸರ್, ನೀವು ಭೇಟಿ ಮಾಡ್ತೀರಾ ಸರ್? ನಿಮ್ಮ ಕ್ಷೇತ್ರನೇ ಅಲ್ಲ, ನಾವು ಭೇಟಿ ಮಾಡಿದ್ದೀವಿ ಹಲವಾರು ಸರಿ. ಯಾಕೆಂದರೆ ಬೈರಮಂಗಲದಲ್ಲಿ ಹಲವಾರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಅಂದರೆ ಇದು ನಮ್ಮ ಕ್ಷೇತ್ರ ಅಂತ ಅಲ್ಲ, ಯಾವುದೇ ಒಂದು ಯೋಜನೆ ರೈತರ ವಿರೋಧ ಇದ್ದರೆ ಆಗಬಾರ್ದು, ಎಲ್ಲೂ ಆಗಬಾರ್ದು. ಯಾಕೆಂದರೆ ಅದು ರೈತರ ಅದು ಸಂಪತ್ತು ಅದು. ಏಕೆಂದರೆ ನಿಮಗೆ ಅದಕ್ಕೋಸ್ಕರ ಬಹಳ ಮುಖ್ಯವಾದದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ ಅಂದರೆ, ಈಗ ದೇವರು ನಿಮಗೆ ಉತ್ತಮವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ, ಈ ಭಾಗದ ಜನರಿಗೆ ಒಂದು ಗಿಫ್ಟ್ ಕೊಡಿ. ತಾವು ಏನು ಗಿಫ್ಟು ಅಂದರೆ ಈ ಯೋಜನೆ ಬಿಡುವ ಮೂಲಕ ಒಂದು ಕೊಡುಗೆಯನ್ನು ಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.